ಎಲ್ಲೆಡೆ ಗ್ಯಾಸ್ ಸಿಲಿಂಡರ್ ಅಭಾವ ತಲೆದೂರಿದೆ. ಹೀಗಾಗಿ ಹೋಟೆಲ್ ಮಾಲೀಕರಿಗೆ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ಗಳು ಸಿಗದೆ ಅವರು ಹುಬ್ಬಳ್ಳಿ ಧಾರವಾಡದಲ್ಲಿ ಹೋಟೆಲ್ಗಳು ಬಂದ್ ಆಗ್ತಿವೆ. ಈ ಸಿಲಿಂಡರ್ಗಳು ಧಾರವಾಡ ವಿಶ್ವವಿದ್ಯಾಲಯದ ಹಾಸ್ಟೆಲ್ ಮೆಸ್ಗಳಿಗೂ ಸಹ ಪೂರೈಕೆ ಆಗ್ತಾ ಇಲ್ಲ. ಈ ಹಿನ್ನೆಲೆ ಮೆಸ್ಗಳು ಬಂದಾಗುವ ಆತಂಕ ಎದುರಾಗಿದೆ. ಧಾರವಾಡ ಕರ್ನಾಟಕ ವಿಶ್ವವಿದ್ಯಾಲಯದ ಕ್ಯಾಂಪಸ್ನಲ್ಲೇ ಸುಮಾರು 10ಕ್ಕೂ ಹೆಚ್ಚು ವಿದ್ಯಾರ್ಥಿ ವಸತಿ ನಿಲಯಗಳಿವೆ. ಒಂದೊಂದು ವಿದ್ಯಾರ್ಥಿ ನಿಲಯಕ್ಕೆ ಪ್ರತಿದಿನ ಉಪಹಾರ, 2 ಹೊತ್ತು ಊಟ ಸಿದ್ಧಪಡಿಸೋಕೆ ಒಂದು ಗ್ಯಾಸ್ ಸಿಲಿಂಡರ್ ಬೇಕು. ತಿಂಗಳಿಗೆ 20 ರಿಂದ 25 ಗ್ಯಾಸ್ ಸಿಲಿಂಡರ್ಗಳು ವಸತಿ ನಿಲಯದ ಮೆಸ್ಗಳಿಗೆ ಬೇಕಾಗುತ್ತೆ. ಆದರೆ ಕಳೆದ 3-4 ದಿನಗಳಿಂದ ಗ್ಯಾಸ್ ಸಿಲಿಂಡರ್ ಸರಿಯಾಗಿ ಪೂರೈಕೆಯಾಗದ ಹಿನ್ನೆಲೆ ಮೆಸ್ ಮಾಲೀಕರು ತಮ್ಮ ಮನೆಯಲ್ಲಿ ಸ್ಟಾಕ್ ಇದ್ದ ಸಿಲಿಂಡರ್ಗಳನ್ನು ತಂದು ವಿದ್ಯಾರ್ಥಿಗಳಿಗೆ ಅಡುಗೆಯನ್ನ ಮಾಡಿಕೊಡ್ತಿದ್ದಾರೆ. ಸದ್ಯ ಧಾರವಾಡ ವರದಿಗಾರ ಜಾವೀದ್ ಹಾಸ್ಟೆಲ್ ಮೆಸ್ ಮಾಲೀಕರ ಜೊತೆ ಮಾತನಾಡಿದ್ದಾರೆ. ನೋಡೋಣ. ಧಾರವಾಡ ಕರ್ನಾಟಕ ವಿಶ್ವವಿದ್ಯಾಲಯದ ಹಾಸ್ಟೆಲ್ಗಳಿಗೂ ಈಗ ಏನಂತ ಹೇಳಿದ್ರೆ ಸಿಲಿಂಡರ್ ಬಿಸಿ ತಟ್ಟಿರುವಂಥದ್ದು. ನಾವು ಸದ್ಯಕ್ಕೆ ಒಂದು ಏನಂತ ಹೇಳಿದ್ರೆ ಸರಸ್ವತಿ ಹಾಸ್ಟೆಲ್ ಅನ್ನುವಂಥ ಒಂದು ಹಾಸ್ಟೆಲ್ನಲ್ಲಿದ್ದೀವಿ. ಇಲ್ಲಿ ಏನಂತ ಹೇಳಿದ್ರೆ ಪ್ರತಿದಿನ ಒಂದು ದಿನಕ್ಕೆ ಒಂದು ಸಿಲಿಂಡರ್ ಏನಂತ ಹೇಳಿದ್ರೆ ಇವರಿಗೆ ಅಡುಗೆ ಮನೆಗೆ ಬೇಕಾಗುತ್ತೆ. ಆದರೆ ಇಲ್ಲಿ ಒಂದು ಸಿಲಿಂಡರ್ ಕೂಡ ಏನಂತ ಹೇಳಿದ್ರೆ ಅವ್ರಿಗೆ ಸಿಗುವಂಥ ಪರಿಸ್ಥಿತಿಯಲ್ಲಿ ಸದ್ಯಕ್ಕಿಲ್ಲ. ಇವತ್ತು ಬೆಳಿಗ್ಗೆ ಒಂದು ಸಿಲಿಂಡರ್ ಮಾತ್ರ ಏನಂತ ಹೇಳಿದ್ರೆ ಇವರಿಗೆ ಅಡುಗೆ ಮಾಡಲಿಕ್ಕೆ ಕೊಟ್ಟಿರುವಂಥದ್ದು. ಹೀಗಾಗಿ ಇಲ್ಲಿ ವಿದ್ಯಾರ್ಥಿಗಳಿಗೋಸ್ಕರ ಇವ್ರಿಗೂ ಸ್ವಲ್ಪ ಅಡುಗೆಯನ್ನು ಏನಂತಿದ್ರೆ ಈಗ ಮಾಡಿ ಇಟ್ಟಿದ್ದಾರೆ. ಯಾಕಂತ ಹೇಳಿದ್ರೆ ಸಿಲಿಂಡರ್ ಅಭಾವ ಇರೋದರಿಂದ ಇಲ್ಲಿರುವಂಥ ಮೆಸ್ ಏನು ನಡೆಸ್ತಾರೆ ಆ ಮೆಸ್ ನಡೆಸೋರಿಗೂ ಸ್ವಲ್ಪ ತೊಂದರೆ ಏನಂತಿದ್ರೆ ಆಗಿರುವಂಥದ್ದು. ಪ್ರತಿದಿನ ಒಂದು ದಿವಸಕ್ಕೆ ಒಂದು ಸಿಲಿಂಡರ್ ಏನಂತಿದ್ರೆ ಇವ್ರಿಗೆ ಅಡುಗೆ ಮಾಡಲಿಕ್ಕೆ ಬೇಕು. ಆದರೆ ಅಷ್ಟು ಸಪ್ಲೈ ಈಗ ಸದ್ಯಕ್ಕೆ ಇಲ್ಲ. ಹೀಗಾಗಿ ಇಲ್ಲಿ ಮೆಸ್ ನಡೆಸುವಂಥ ಏನು ಮಾಲೀಕರಿದ್ದಾರೆ ಅವ್ರಿಗೂ ಕೂಡ ಸಮಸ್ಯೆ ಇದೆ. ಯಾಕಂತಂದರೆ ಅಡುಗೆ ಮನೆಯಲ್ಲಿ ಇವ್ರಿಗೆ ಸಿಲಿಂಡರ್ನೇ ಸಿಗದೇ ಇದ್ದಾಗ ಅವ್ರಿಗೆ ಅಡುಗೆ ಹೇಗೆ ಮಾಡಬೇಕು, ವಿದ್ಯಾರ್ಥಿಗಳಿಗೆ ಊಟ ಹೇಗೆ ಕೊಡಬೇಕು ಅನ್ನೋಂಥ ಪ್ರಶ್ನೆ ಈಗ ಸದ್ಯಕ್ಕೆ ಬರ್ತಾ ಇರುವಂಥದ್ದು. ಸಾಕಷ್ಟು ವಿದ್ಯಾರ್ಥಿಗಳು ಏನಂತಿದ್ರೆ ವಿದ್ಯಾರ್ಥಿನಿಯರು ಇಲ್ಲಿ ಹಾಸ್ಟೆಲ್ನಲ್ಲಿ ಇರ್ತಾರೆ. ಸುಮಾರು 10 ರಿಂದ 12 ಹಾಸ್ಟೆಲ್ ಏನಂತಿದ್ರೆ ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಇರುವಂಥದ್ದು. ಅಲ್ಲಿ ಸುಮಾರು 1,500 ರಿಂದ 2,000 ವಿದ್ಯಾರ್ಥಿಗಳು ಈಗ ಹಾಸ್ಟೆಲ್ನಲ್ಲಿ ಇರ್ತಾರೆ. ಅವರಿಗೆ ಊಟದ ವ್ಯವಸ್ಥೆ ಏನಂತಿದ್ರೆ ಈಗ ಸಿಲಿಂಡರ್ ಮೇಲೆ ಮಾಡ್ತಾ ಇದ್ದಾರೆ. ನಾಳೆ ಸಿಲಿಂಡರ್ ಏನಾದರೂ ಅಭಾವ ಆದರೆ ದೊಡ್ಡ ಸಮಸ್ಯೆನೇ ಏನಂತಿದ್ರೆ ಈಗ ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿರುವಂಥ ಹಾಸ್ಟೆಲ್ಗಳಿಗೆ ಎದುರಾಗೋದಿಲ್ಲ. ನಮ್ಮ ಜೊತೆ ಮೆಸ್ ಮಾಲೀಕರು ಕೂಡ ಇದ್ದಾರೆ. ಅವ್ರನ್ನ ಹೇಳ್ತಾರೆ. ನೋಡೋಣ ಸರ್, ನಮಸ್ಕಾರ. ಈಗ ಪ್ರತಿದಿನಕ್ಕೆ ಎಷ್ಟು ಸಿಲಿಂಡರ್ ಬೇಕು ನಿಮ್ಗೆ? ಆಮೇಲೆ ಎಷ್ಟು ಈಗ ಸದ್ಯಕ್ಕೆ ಸಪ್ಲೈ ಆಗತ್ತೆ? ಪ್ರತಿ ದಿವಸ ಒಂದು ಸಿಲಿಂಡರ್ ಬೇಕು ರೀ. ತಿಂಗಳಿಗೆ 4 ಸಿಲಿಂಡರ್ ಬೇಕು. ತಿಂಗಳಿಗೆ 24 ಸಿಲಿಂಡರ್ ಬೇಕು. ಈಗ ಮತ್ತೆ ಸಿಲಿಂಡರ್ ನಿನ್ನೆ ಖಾಲಿ ಆಗಿತ್ತು. ಮನೆಯಿಂದ ತನಕ ನಾವು ಮಾಡಿದ್ದೀವಿ. ಈಗ ನಾಳೆ ಸಿಲಿಂಡರ್ ಸಿಗಲಿಲ್ಲ ಏನು ಮಾಡೋದು? ನಾಳೆ ಸಿಲಿಂಡರ್ ಸಿಗಲಿಲ್ಲ ನಾವು ಮತ್ತೆ ಬಂದ್ ಮಾಡ್ಕೊಕೊಂಡ್ಬೇಕಾಗತ್ತೆ. ಮತ್ತು ಸಪ್ಲೈನೇ ಇಲ್ಲ ಅಂದಮೇಲೆ ಮತ್ತು ಅಡುಗೆ ಅದರಲ್ಲೇ ಮಾಡೋದು ರೀ. ಮತ್ತು ಇಲ್ಲಿ ಕಟ್ಟಿಗೆ ಹೊತ್ಸೋಕ್ಕೂ ಬರೋಂಗಿಲ್ಲ ಈ ಏರಿಯಾದಾಗ. ಸಿಲಿಂಡರ್ ಮ್ಯಾಗೆ ಡಿಪೆಂಡ್ ನಾವು. ಸಿಲಿಂಡರ್ ಕೊಟ್ಟರೆ ನಾವು ಸಪ್ಲೈ ಮಾಡ್ತೀವಿ, ಇಲ್ಲಾಂದ್ರೆ ಬಂದು ನೋಡ್ಕೊಂಡಿರ್ತೀವಿ. ಮತ್ತು ಹುಡುಗರಿಗೆ ಊಟದ ಅವ್ರಿಗೆ ಹೇಳಿಬಿಡ್ದು ರೀ, ಸಿಲಿಂಡರ್ ಸಪ್ಲೈ ಇಲ್ಲ, ನಮ್ಮನ್ನು ಅಡುಗೆ ಮಾಡೋಕ್ಕಾಗಂಗಿಲ್ಲ. ನಾವೇನು ಮಾಡೋಕ್ಕಾಗತ್ತೆ ಸರ್? ಸದ್ಯಕ್ಕೆ ಏನಂತ ಹೇಳಿದ್ರೆ ಸಿಲಿಂಡರ್ ಮುಗಿದ್ರೆ ವಿದ್ಯಾರ್ಥಿಗಳಿಗೆ ನಾವು ಕೂಡ ಏನಂತ ಹೇಳಿದ್ರೆ ಊಟ ಕೊಡಲಿಕ್ಕೆ ಆಗಲ್ಲ ಅನ್ನೋಂಥ ಮಾತನ್ನು ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾಮನ್ ಹನುಮನ್ ಜೊತೆ ಜಾವೀದ್ ಅದೋನಿ, ಪಬ್ಲಿಕ್ ಟಿವಿ, ಧಾರವಾಡ.